ಬಾಗಲಕೋಟೆ ಇವರು ಇಲ್ಲಿ ನನಗಟ್ಟಾಕದ್ದು ಏನು ಕೇಳಿ ಚಾ ಕುಡಿಸಿ ನಡಿ ಇದ್ರಾಗ ಕುಡಿ ತೊಗೊಂಡ್ಬಿಡಿದ್ನ ತಂಪಾಗೈತೆ ನಿಮ್ಮ ಮಮ್ಮಿನೂ ಏನ್ರಿ ಸರ್ ಹೌ ಆರ್ ಯು ಪಂಡ್ರಾಪುರ ಎಲ್ಲ ಮುಗಿಸಿದ ತಕ್ಷಣ ನನ್ನ ತಂಗಿ ಮತ್ತು ನನ್ನ ತಾಯಿ ಎಲ್ಲರೂ ಅವ್ರ ಊರಿಗೆ ಹೋದರು. ನಾನು ನನ್ನ ತಂಗಿ ಊರಲ್ಲಿ ಬಾಗಲಕೋಟ್ನಲ್ಲಿ ಉಳ್ಕೊಂಡ್ರಿ. ಅದಾದಮೇಲೆ ನಾವು ನನ್ನ ಫ್ರೆಂಡ್ ಊರಿಗಂತ ಹೋಗಿದ್ವಿ. ಅಲ್ಲಿ ಹೋದ ತಕ್ಷಣ ನಮ್ಮ ಮನೆಯವರು ಬಂದಿದ್ದರು. ಅವ್ರು ನನಗೆ ಗೊತ್ತಿಲ್ಲದನ್ನ ಸಡನ್ ಪ್ಲ್ಯಾನ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಮುಂಚೆ ಗೊತ್ತಿತ್ತು, ನಂಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಮಂತ್ರಾಲಯಕ್ಕೆ ಕರ್ಕೊಂಡೋಗಿದ್ರು. ಅಧಿಕ ಮಾಸ ಮುಗಿಯೋದು 2 ಡೇಸ್ ಮಾತ್ರ ಇತ್ತು. ಸೊ ನನಗಲ್ಲಿ ಮಂತ್ರಾಲಯಕ್ಕೆ ಕರ್ಕೊಂಡೋದ್ರೆ ಮುಂದೆ ಹೋಗಿ ಬೋರ್ಡ್ ನೋಡಿದ ಮೇಲೆ ಗೊತ್ತಾಯ್ತು. ಸೊ ಐ ವಾಸ್ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹಸ್ಬೆಂಡ್. ಇಂಥ ಒಳ್ಳೆ ಸರ್ಪ್ರೈಸ್ ನನ್ನ ಲೈಫ್ನಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಹ್ಯಾಪಿ. ನೋಡಿರಿ ನನ್ನ ಖುಷಿಗೆ ಪರಾವೇನೇ ಇಲ್ಲ. ಇನ್ನೊಂದೇನಂದ್ರೆ ಇಲ್ಲಿ ಇಷ್ಟು ಅಧಿಕ ಮಾಸದಾಗ ಇಷ್ಟು ರಶ್ ಇರ್ತೈತಿಲ್ಲ, ಆದ್ರೆ ನಾವು ಹೋದ ತಕ್ಷಣ ಅದೇನೇನೋ ಗೊತ್ತಿಲ್ಲ, ನಮ್ದು ರೈಟ್ ಟೈಮು ಏನೋ ಗೊತ್ತಿಲ್ಲ. ಹೋದ ತಕ್ಷಣ ಯಾರು ಅಂದ್ರೆ ಸ್ವಲ್ಪ ಜನ ಮಾತ್ರ ಇದು ಏನೋ ಇಮಿಡಿಯೇಟಾಗಿ ನಮಗೆ ಅಲ್ಲಿ ದರ್ಶನ ಭಾಗ್ಯ ಸಿಕ್ತು. ಮತ್ತು ಇನ್ನೊಂದೇನಂದ್ರೆ ಬೇಗ ಬೇಗ ಕಳಿಸ್ತಾಯಿದ್ರು. ಬಟ್ ಅಲ್ಲಿ ರಾಯರ ಹತ್ರ ಬೃಂದಾವನ ಹತ್ರ ಒಂದು 10 ಮಿನಿಟ್ಸ್ ಆದರೂ ನಿಂತ್ಕೊಂಡು ರಾಯರನ್ನ ಕಣ್ತುಂಬ ನೋಡಿದೆ, ಕಣ್ ತುಂಬಿಸ್ಕೊಂಡೆ, ಅವ್ರ ಜೊತೆ ಮಾತಾಡಿದೆ, ನನ್ನ ಭಾವನೆಗಳನ್ನ ಹಂಚ್ಕೊಂಡೆ, ಅವ್ರ ಅನುಗ್ರಹ ಆಶೀರ್ವಾದನೂ ಪಡ್ಕೊಂಡೆ. ಸಿಕ್ಕಾಪಟ್ಟೆ ಖುಷಿ, ನೆಮ್ಮದಿ, ಸಂತೋಷ ಎಲ್ಲನೂ ಒಟ್ಟಾಗಿ ಬಂದ ತಕ್ಷಣ ಎಮೋಷ್ನಲ್ ಆಗಿಬಿಟ್ಟೆ. ಅವ್ರು ನೋಡಿದ ತಕ್ಷಣವೇ ಎಮೋಷ್ನಲ್ ಆಗಿಬಿಟ್ಟೆ. ಅದೊಂಥರ ರೋಮಾಂಚಕವಾದದ್ದು. ಇಲ್ಲಿ ನೋಡಿರಿ ರಾಯರಿಗೆ ನಾನು ಒಂದೇ ಒಂದು ಸುತ್ತು ಹಾಕಿದೆ, ಹೆಜ್ಜೆ ನಮಸ್ಕಾರ, ಆದರೆ ನನ್ನ ಮೊಳಕಾಲು ಬೊಬ್ಬೆ ಬಂದುಬಿಡ್ತು. ಅದನ್ನ ಇಲ್ಲಿ ಹಾಕಾಕತ್ತೀನಿ. ನಮ್ಮ ಮನೆಯವ್ರು ಅದನ್ನು ಕ್ಯಾಪ್ಚರ್ ಮಾಡ್ಯಾರ. ಆ ಥರ ಅವ್ರಿಗೆ ಯಾವ ಥರ ಶೂಟ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಆ್ಯಂಗಲ್ ಒಳಗೆ ಶೂಟ್ ಮಾಡ್ಯಾರ. ಆದರೂ ನಾನು ಇದು ಇರಲಿ ಅಂಥೇಳಿ ಇದ್ರಾಗ ಆ್ಯಡ್ ಆನ್ ಮಾಡೀನಿ. ಬಟ್ ಜಾಸ್ತಿ ನನ್ನ ಪಿಕ್ಚರ್ಸ್ ಆಗಲಿ ವಿಡಿಯೋಸ್ ಆಗಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಾನು ನನ್ನನ್ನು ಮರೆತಿದ್ದೆ. ನಾನು ನನ್ನ ತವರೂರಿಗೆ ಹೋಗಿದ್ದೆ, ನನ್ನ ತಂದೆನ ನೋಡಿದೆ, ನನ್ನೆಲ್ಲ ಮನಸ್ಸಿನ ಭಾವನೆಗಳನ್ನು ಅವ್ರ ಜೊತೆ ಶೇರ್ ಮಾಡಿಕೊಂಡೆ, ಅವ್ರ ಉತ್ತರಗಳನ್ನೂ ಪಡ್ಕೊಂಡೆ, ಅವ್ರ ಆಶೀರ್ವಾದ ಎಲ್ಲನೂ ಸಿಕ್ತು ಅಧಿಕ ಮಾಸದಾಗ. ಸೋ ಬ್ಲೆಸ್ಡ್ ಆ್ಯಂಡ್ ಸೋ ಮಚ್ ಹ್ಯಾಪಿ. ನೋಡಿರಿ ಯಾರು ಬಂದಿಲ್ಲ, ಯಾರಿಗೆ ರಾಯರ ಆಶೀರ್ವಾದ ಸಿಕ್ಕಿಲ್ಲ, ಈ ವಿಡಿಯೋ ನಿಮ್ಮ ಹತ್ರ ಬಂದು ತಲುಪಿತ್ತಂದ್ರೆ ನೀವು ಫುಲ್ ವಿಡಿಯೋ ನೋಡಿರಿ, ನಿಮಗೂ ರಾಯರ ಅನುಗ್ರಹ ಆಶೀರ್ವಾದ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದಾದಮೇಲೆ ವೆರಿ ನೆಕ್ಸ್ಟ್ ಡೇ ತುಳಸಿಗೆರೆ ಹನುಮಪ್ಪಗೆ ಹೋಗಿದ್ವಿ. ನಾನು ಮತ್ತು ನಮ್ಮ ತಂಗಿ ಅಂದರೆ ನಮ್ಮ ಚಿಕ್ಕಮ್ಮನ ಮಗಳು, ಅವಳ ಮನೆಯಲ್ಲೇ ಇದ್ದೆ ನಾನು ಬಾಗಲಕೋಟೆ ಒಳಗೆ. ಸೊ ಅಲ್ಲಿಂದ ನಾವು ಬ್ಯಾಕ್ ಟು ಜಮಖಂಡಿ ಆಗುವಾಗ ತುಳಸಿಗೆರೆ ಹನುಮಪ್ಪಗೆ ಹೋಗಿದ್ದೆ. ಅವತ್ತು ಸೋಮಾವತಿ ಅಮಾವಾಸ್ಯೆ ಇತ್ತು. ಸೊ ಹಂಗಾಗಿ ತುಳಸಿಗೆರೆ ಹನುಮಪ್ಪನ ದರ್ಶನ ಮಾಡಿಕೊಂಡು ಮತ್ತು ನಾವೇನು ಮಾಡಿದ್ವಿ, ಮತ್ತೆ ನನ್ನ ತಂಗಿ ಹತ್ರ ಹೋದೆ. ಅಲ್ಲಿ ಆಕೆಗೂ ಭೇಟಿಯಾಗಿ ಮತ್ತು ನಾವು ಬ್ಯಾಕ್ ಟು ಜಮಖಂಡಿ ಆದ್ವಿ. ಇದಾಗಿತ್ತು ರೀ ನಮ್ದು ಮಂತ್ರಾಲಯದ ಪಯಣ, ಅಧಿಕ ಮಾಸದಾಗಿನ ಜರ್ನಿ. ಸೊ ಹ್ಯಾಪಿ, ಕೀಪ್ ವಾಚಿಂಗ್. ಮನೆ ಬಾಯ್